ಪಾಕಿಸ್ತಾನ ಮತ್ತೆ ತನ್ನ ನರೆ ಬುದ್ಧಿಯನ್ನ ತೋರಿಸಿದೆ. ಅದು ಯಾವತ್ತು ಮಾಡಿಲ್ಲ, ಈಗಲೂ ಕೂಡ ಅದನ್ನ ಮುಂದುವರಿಸಿಕೊಳ್ತಾ ಹೋಗಿದೆ. ಅಪಾಯದಲ್ಲಿ ಸಿಲುಕಿದಂತಹ ಇಂಡಿಗೋ ವಿಮಾನ ಆದರೆ ಅಪಾಯದಲ್ಲಿದ್ರೂ ಕೂಡ ಯಾವ ಮನವಿಗೂ ಕೂಡ ಸೊಪ್ಪು ಹಾಕ್ತಾ ಇಲ್ಲ. ಬದಲಾಗಿ ತನ್ನ ನಿಲುವೇನಿದೆ ಅದನ್ನೇ ಅದು ಮುಂದುವರಿಸಿಕೊಳ್ತಾ ಹೋಗ್ತಾ ಇದೆ. ದೆಹಲಿಯಿಂದ ಶ್ರೀನಗರಕ್ಕೆ ಇಂಡಿಗೋ ವಿಮಾನ ಹೊರಟಿತ್ತು. ಪ್ರಕ್ಷುಬ್ಧತೆ ಪರಿಸ್ಥಿತಿಯಲ್ಲಿ ಅದನ್ನು ತಪ್ಪಿಸೋ ಸಲುವಾಗಿ ಪಾಕ್ ಏರ್ ಸ್ಪೇಸ್ ಬಳಸ್ಕೊಳ್ಳೋದಕ್ಕೆ ಅನುಮತಿಯನ್ನು ಕೇಳಲಾಗಿದೆ. ಆದರೆ ಮನವಿಯನ್ನ ಪಾಕಿಸ್ತಾನ ಸುತ್ತಾರಾಮ್ ನಿರಾಕರಿಸಿದೆ. ಅಪಾಯದಲ್ಲಿ ಒಟ್ಟು 227 ಮಂದಿ ಪ್ರಯಾಣಿಕರು ಸಿಕ್ಕಾಕೊಂಡಿದ್ದಾರೆ. ಟಿಎಂಸಿಯ 5 ಸಂಸದರು ಕೂಡ ಆ ಒಂದು ವಿಮಾನದಲ್ಲಿ ಇದ್ರು ಅನ್ನುವಂತಹ ಮಾಹಿತಿ. ಹವಾಮಾನ ಸಹಿಸಿಕೊಂಡು ಮೂಲ ಹಾದಿಯಲ್ಲೇ ಈಗ ಫ್ಲೈಟ್ ಸಾಗಿದೆ. ಡಿಜಿಸಿಎಯಿಂದ ಈ ಕುರಿತಾಗಿ ಘಟನೆಯ ಮಾಹಿತಿ ಕೂಡ ಲಭ್ಯವಾಗಿದೆ. ಹೇಗೆ ಪಾಕಿಸ್ತಾನ ಈ ಸಂದರ್ಭದಲ್ಲಿ ಒಂಚೂರು ಕೂಡ ಮನವಿಗೆ ಸಮ್ಮತಿಸಲಿಲ್ಲ, ಅದರ ಮೂಲಕವಾಗಿ ತನ್ನ ನಡೆಯನ್ನು ಅದು ಹೇಗೆ ಕಠಿಣವಾಗಿ ಹಾಗೆ ಮುಂದುವರಿಸ್ಕೊಂಡು ಹೋಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಹವಾಮಾನ ವೈಪರೀತ್ಯ ಇತ್ತು, ಅಲ್ಲಿ ಸರಿಯಾದಂತಹ ವಾತಾವರಣ ಇರಲಿಲ್ಲ ಮತ್ತು ಡೇಂಜರ್ ಝೋನ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಕಾಶಗಳಿಗೆ ಕೋರ್ಕೊಳ್ಳೋದು ಸಹಜ. ಆದರೆ ಆ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡದೆ ಆಗಲ್ಲ ಅಂತ ಹೇಳಿದೆ. ಪರಿಣಾಮ ಹವಾಮಾನವನ್ನು ಸಹಿಸಿಕೊಂಡೇ ಮೂಲ ಹಾದಿಗೆ ಕೊನೆಗೆ ಫ್ಲೈಟ್ ಬಂದಿದೆ, ಸೇಫ್ ಲ್ಯಾಂಡಿಂಗ್ ಆಗಿದೆ. ಒಟ್ಟು 227 ಮಂದಿ ಪ್ರಯಾಣಿಕರು ಈ ಒಂದು ವಿಮಾನದಲ್ಲಿದ್ದರು, ಅವರೆಲ್ಲರೂ ಕೂಡ ಪಾರಾಗಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಡೇಂಜರ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಅವಕಾಶಗಳಿಗೆ ಯಾಕೆ ನಿರಾಕರಣೆ ಮಾಡ್ತು ಪಾಕಿಸ್ತಾನ? ಅಂದರೆ ಈಗ ನಾವು ಕೂಡ ಏರ್ ಸ್ಪೇಸ್ನ ಬ್ಲಾಕ್ ಮಾಡಿದ್ದೀವಿ, ಅವರು ಕೂಡ ಬ್ಲಾಕ್ ಮಾಡಿದ್ದಾರೆ, ಇದೇ ಮುಂದುವರಿಯುತ್ತೆ ಅನ್ನುವಂತಹ ಧಾಟಿನ ಹೇಗೆ? ದಿವ್ಯಾ ನೋಡಿ, ಸದ್ಯಕ್ಕೆ ಈಗ ಎರಡೂ ದೇಶಗಳು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆದ ಬೆನ್ನಲ್ಲೇ ಎರಡೂ ದೇಶಗಳು ಕೂಡ ತಮ್ಮ ವಾಯು ಸ್ಪೇಸನ್ನು ಅಂದರೆ ಏರ್ ಸ್ಪೇಸನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಪಾಕಿಸ್ತಾನದ ವಿಮಾನಗಳು ಭಾರತಕ್ಕೆ ಬರುವಂತಿಲ್ಲ, ಭಾರತದ ಯಾವುದೇ ವಿಮಾನಗಳು ಪಾಕಿಸ್ತಾನಕ್ಕೆ ಹೋಗುವಂತಿಲ್ಲ. ನೋಡಿ, ಈ ನಡುವೆ ಮೊನ್ನೆ ಒಂದು ಘಟನೆ ಆಗುತ್ತೆ. ಅದು ಏನು ಅಂದರೆ, ಇಂಡಿಗೋ ವಿಮಾನ ದೆಹಲಿಯಿಂದ ಶ್ರೀನಗರಕ್ಕೆ ಹೊರಟಿರುತ್ತೆ, ಅರ್ಧ ಪ್ರಯಾಣವನ್ನು ಮಾಡಿರುತ್ತೆ. ಅರ್ಧ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ಏಕಾಏಕಿ ಹವಾಮಾನದಲ್ಲಿ ವೈಪರೀತ್ಯ ಆಗುತ್ತೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಲಿಕ್ಕೆ ಶುರುವಾಗುತ್ತೆ. ಮತ್ತೆ ಅದು ಸಾಮಾನ್ಯ ಮಳೆ ಆಗಿರಲಿಲ್ಲ, ಆಲಿಕಲ್ಲು ಸಹಿತ ಮಳೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ. ಇದರಿಂದ ವಿಮಾನದಲ್ಲಿ ಬಹಳ ದೊಡ್ಡ ಪ್ರಮಾಣದ ಟರ್ಬುಲೆನ್ಸ್ ಕ್ರಿಯೇಟ್ ಆಗುತ್ತೆ, ಇಡೀ ವಿಮಾನ ಅಲುಗಾಡ್ಲಿಕ್ಕೆ ಶುರುವಾಗುತ್ತೆ. ಬಹುಶಃ ಫೋಟೋಗಳನ್ನು ಕೂಡ ನೀವು ಗಮನಿಸಿರಬಹುದು. ವಿಮಾನದ ಮುಂದಿನ ಭಾಗ ಏನಿದೆ ಅದು ಬಹುತೇಕ ಡ್ಯಾಮೇಜ್ ಆಗಿ ಹೋಗಿರುವಂಥದ್ದು. ಒಳಗಡೆ ಇರುವಂತಹ ಜನರು ದೇವರನ್ನ ಬೇಡ್ಕೊಳ್ಳುವಂತಹ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಪೈಲಟ್ ಕೂಡ ATCಗೆ ಮೆಸೇಜ್ ಅನ್ನ ಕನ್ವೆ ಮಾಡ್ತಾರೆ, ಎಮರ್ಜೆನ್ಸಿ ಅಂತ. ಅಂದ್ರೆ ಫ್ಲೈಟ್ ಇನ್ನೇನು ಕೈತಪ್ಪಿ ಹೋಗೋದಿದೆ, ಇವೆಲ್ಲ ಜೀವಗಳು ಕೂಡ ಹೋಗ್ತವೆ ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಆಗ ಪೈಲಟ್ನ ಮುಂದಿದ್ದಂಥ ಏಕೈಕ ಆಯ್ಕೆ ಅಂದರೆ ಅದು ಭಾರತದ ಏರ್ ಸ್ಪೇಸ್ ಅನ್ನು ಬಿಟ್ಟು ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನು ತಾತ್ಕಾಲಿಕವಾಗಿ ಬಳಸ್ಕೊಂಡು ಸುತ್ತಕೊಂಡು ಶ್ರೀನಗರದಲ್ಲಿ ಲ್ಯಾಂಡ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಪೈಲಟ್ ಪಾಕಿಸ್ತಾನದ ATCಗೆ ಸಂಪರ್ಕವನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ, ಅವರಿಗೆ ಮನವಿಯನ್ನು ಮಾಡ್ಕೊಳ್ತಾರೆ. ಹಿಂಗೆ ವೆದರ್ ಡಿಫಾಲ್ಟ್ ಇಂದ ಈ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ, ನಿಮ್ಮ ಏರ್ ಸ್ಪೇಸ್ ಅನ್ನು ಬಳಸ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ. ಪಾಕಿಸ್ತಾನ ಈ ಹಂತದಲ್ಲಿ ಕನಿಷ್ಠ ಮಾನವೀಯತೆಯನ್ನಾದರೂ ತೋರ್ಬೇಕಿತ್ತು. ಯಾಕೆಂದ್ರೆ ಇದೊಂದು ಸಾರ್ವಜನಿಕ ವಿಮಾನ, ಅಂದ್ರೆ ಸಾರ್ವಜನಿಕರು ಪ್ರಯಾಣಿಸುವಂತಹ ವಿಮಾನ ಆಗಿರುವಂತದ್ದು. 200ಕ್ಕೂ ಹೆಚ್ಚು ಜನರ ಜೀವವನ್ನ ನಿರ್ಧರಿಸಬೇಕಾದಂತಹ ಸನ್ನಿವೇಶಗಳು ಅಲ್ಲಿ ನಿರ್ಮಾಣ ಆಗಿತ್ತು. ಹೀಗಾಗಿ ಪಾಕಿಸ್ತಾನ ಯುದ್ಧ ಅಥವಾ ಉನ್ಮಾದದ ಪರಿಸ್ಥಿತಿಗಳು ಏನೇ ಇದ್ರೂ ಕೂಡ ಪ್ರಯಾಣಿಕರ ಒಂದು ಜೀವ ಅಥವಾ ಜೀವನವನ್ನ ದೃಷ್ಟಿಯಲ್ಲಿಟ್ಕೊಂಡು ವಾಯು ಸ್ಪೇಸ್ ಅನ್ನ ಅಂದ್ರೆ ಏರ್ ಸ್ಪೇಸ್ ಅನ್ನ ಬಳಸ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಿತ್ತು. ಆದ್ರೆ ಪಾಕಿಸ್ತಾನ ಕನಿಷ್ಠ ಮಾನವೀಯತೆಯನ್ನು ತೋರದೆ ತನ್ನ ಏರ್ ಸ್ಪೇಸ್ ಅನ್ನ ಬಳಸ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ. ಸೊ ಹೀಗಾಗಿ ಪೈಲಟ್ ಅನಿವಾರ್ಯವಾಗಿ ಈ ಒಂದು ಟರ್ಬುಲೆನ್ಸ್ ಕ್ರಿಯೇಟ್ ಆಗುವಂತ ವೆದರ್ ಇರುವಂತ ಏರ್ ಸ್ಪೇಸ್ ಅನ್ನೇ ಬಳಸ್ಕೊಂಡು ಅಂತಿಮವಾಗಿ ಶ್ರೀನಗರದಲ್ಲಿ ಲ್ಯಾಂಡ್ ಮಾಡಬೇಕಾದಂತ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಬಹುತೇಕ ಆ ಫ್ಲೈಟ್ ನಲ್ಲಿ ಇದ್ದಂತ ಜನರ ಬದುಕು ಹೇಗಾಗಿತ್ತಂದ್ರೆ ಜೀವ ಹೋಗಿ ಬಂದಂತಾದಂತ ಸನ್ನಿವೇಶಗಳು ನಿರ್ಮಾಣ ಆಗಿತ್ತು. ಇಂತಹ ಕಠಿಣ ಸಂದರ್ಭದಲ್ಲಿ ಕನಿಷ್ಠ ಮಾನವೀಯತೆ ಏನಾದ್ರೂ ಪಾಕಿಸ್ತಾನ ತೋರಿದ್ರೆ ಭಾರತದ ಒಂದು ಆಕ್ರೋಶ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಬಹುದಿತ್ತೇನೋ. ಆದ್ರೆ ಪಾಕಿಸ್ತಾನ ನಿರಂತರವಾಗಿ ತನ್ನ ಕುತಂತ್ರಿ ಬುದ್ಧಿ, ನರಿ ಬುದ್ಧಿ ಅನ್ನುವಂಥದ್ದು ಏನು ತೋರಿಸುತ್ತಲ್ಲ ಅದು ಇಲ್ಲೂ ಕೂಡ ಪ್ರದರ್ಶನ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.